ಮನೆಯಲ್ಲಿರುವ ಅಣ್ಣ ತಮ್ಮಂದಿರು 4 ಜನ ಇದ್ರು ಮನೆಯಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ. ಬೇಡ ಗಂಡ ಹೆಂಡತಿ ಮಕ್ಕಳು ಬರುವುದಿಲ್ವ ಸಮಸ್ಯೆ, ಜಗಳ ಆಗುದಿಲ್ವಾ? ಮೇಳ ಅಂದ ಮೇಲೆ ಒಂದು ತಾಯಿ ಮಕ್ಕಳು ಇರುವುದಲ್ಲ, ಒಂದು 40 ತಾಯಿ ಮಕ್ಕಳು 40-50 ತಾಯಿ ಮಕ್ಕಳು ಇರ್ತಾರೆ ಅಲ್ಲ. ಆವಾಗ ಸಣ್ಣ ಪುಟ್ಟ ಮಾತು ಬರ್ತದೆ ಹೋಗ್ತದೆ, ಅದಕ್ಕೆಲ್ಲ ಅದ್ರಲ್ಲಿ ದೊಡ್ಡ ವಿಷಯ ಮಾಡ್ಕೊಂಡು ತಿರುಗಾಟ ಮಾಡೋದು ಕಷ್ಟ. ಅಷ್ಟೇ ಸನ್ನಿವೇಶ ಕೊಡೋದು ಬಹಳ ಕಷ್ಟ, ನೀವೇ ಮಾಡ್ಬೇಕಷ್ಟೆ. ಯಾಕಂದ್ರೆ ಈಗಿನ ಜಾಲತಾಣದಲ್ಲಿ ತುಂಬಾ ಕಾಮಿಡಿಗಳು ಬಂದು ಭಾರಿ ಕಷ್ಟ ಸರ್. ಹೌದು. ಈ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕುಂದಾಪುರ ಸಮೀಪದ ಸೇನಾಪುರ ಊರಿಗೆ ಬಂದೇನೆ. ಯಾಕಂತ ನಿಮ್ಗೆ ಹೇಳಿದ್ದೇನೆ, ಕಳೆದ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ, ಮತ್ತೆ ಅತಿಥಿಗಳು ಯಾರು ಎನ್ನುವುದನ್ನು ಕೂಡ ಹೇಳಿದ್ದೇನೆ. ಜನಪ್ರಿಯ ಹಾಸ್ಯಗಾರರು ರವೀಂದ್ರ ದೇವಾಡಿಗ ಸರ್ ಅವರ ಜೊತೆ ನಾವು ಮಾತುಕತೆ ಆಡ್ತಿದ್ದೇವೆ. ಅವರ ಸಾಧನೆ ಹಾದಿಯ ಬಗ್ಗೆ ನಿಮ್ಗೆ ತಿಳಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಪ್ರೀತಿಯ ಸ್ವಾಗತ ಅನ್ಕೊಳ್ಳೋಣ ಸರ್. ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಸರ್. ತಮ್ಮ ಈ ಪೆರಡೂರು ಮೇಳದ ಪಯಣ ಬಹಳ ದೊಡ್ಡ ಪಯಣ. ಅಲ್ಲಿಗೆ ಸೇರಿದ ನಂತರ ಇಲ್ಲಿವರೆಗೆ ಅಲ್ಲಿಂದ ಹೊರಗೆ ಬರ್ಲಿಲ್ಲ. ಮುಂದಿನ ವರ್ಷ ಅಲ್ಲೆಲ್ಲ ಅಲ್ಲೇ ಆಗ್ಲಿ ಸರ್, ಅಲ್ಲೇ ಇರಿ. ಒಂದು ಒಳ್ಳೆ ಒಂದು ಗ್ರೂಪ್, ಒಂದು ತಂಡ, ಆ ತಂಡ ಹಾಗೆ ಇರ್ಬೇಕು. ಹಾಗೆ ಕೆಲವರು ಆ ಕಡೆ ಈ ಕಡೆ ಹೋದ್ರು, ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಆದ್ರೆ ಮತ್ತೆ ಪುನಃ ಕೆಲವರು ತರಿಸಿದ್ರಿ, ಅದು ಒಳ್ಳೆ ಆಯ್ತು. ಹಾಗೆ ಅಂದ್ರೆ ಉದಯ ಕಡ್ಬಲ್ ಸರ್ ಆ ಕಡೆ ಹೋದ್ರು, ನೀವು ಅವ್ರು ಒಳ್ಳೆ ಜೋಡಿ ಒಳ್ಳೆ ಇತ್ತು. ಎಲ್ಲರೂ ಪ್ರೇಕ್ಷಕರು ಭಯಂಕರ ಖುಷಿ ಪಡ್ತಿರು. ಕೆಲವು ನಾವು ಯೂಟ್ಯೂಬ್ ಅಲ್ಲಿ ಈಗಲೂ ನೋಡ್ತಿರ್ತೇವೆ, ಒಳ್ಳೆ ಖುಷಿ ಆಗ್ತದೆ. ಅವರು ಕೂಡ ಸ್ವಲ್ಪ ಕಾಮಿಡಿ ಅನ್ಸಿದೆ ಅವರಿಗೆ, ಅವ್ರು ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಾರೆ. ಚಿಟ್ಟಾಣಿ ಅವರು ಇದ್ದಾರೆ ಬಿಡಿ, ಈಗ ಅಲ್ಲ ತುಂಬಾ ಜನ ಇದ್ದಾರೆ. ಹಾಗೆ ಅದ್ರ ಬಗ್ಗೆ ತಿಳಿಸಿ ಸರ್, ನಿಮ್ಮ ಪೆರಡೂರು ಮೇಳದ ಪಯಣ. ಆಗ ಸ್ವಲ್ಪ ತಿಳಿಸಿದ್ರಿ, ಆದ್ರಿ ರಮೇಶ್ ಭಂಡಾರ ಅವರ ಸ್ಫೂರ್ತಿ ಆಯ್ತು ಅವ್ರು ನೋಡಿ ನನಗೆ. ಮತ್ತೆ ಸಣ್ಣ ಪುಟ್ಟ ಅವಕಾಶಗಳು ಸಿಗ್ತಾ ಹೋಯ್ತು. ಎಲ್ರೂ ಸಹ ಮತ್ತೆ ಪೆರಡೂರು ಮೇಳದಲ್ಲೇ ಹಾಗೆ ಕೇಳಿದ್ರೆ, ನಾನು ಬೆಳೆದಂತ ದಿನಗಳ ವಿಷಯ ಹೇಳೋದು. ನಾನು ಪೆರಡೂರು ಮೇಳದಲ್ಲಿ 27 ವರ್ಷ ಮುಗೀತು ಈ ವರ್ಷಕ್ಕೆ. ಇದು ಮುಂದಿನ 28ನೇ ತಿರುಗಾಟ ಪೆರಡೂರು ಮೇಳದಲ್ಲಿ. ಒಟ್ಟು ಯಕ್ಷಗಾನ ತಿರುಗಾಟ ನನಗೆ 32 ವರ್ಷ ಮುಗಿದು 33ನೇ ವರ್ಷ. ಪೆರಡೂರು ಮೇಳದಲ್ಲಿ 27 ಮುಗಿಸಿ 28ನೇ ವರ್ಷ. ಈ 27 ವರ್ಷಗಳ ಹಿಂದಿನೆಲ್ಲ ನಾವು ಮೆಲುಕು ಹಾಕ್ತಾ ಹೋದ್ರೆ, ಪೆರಡೂರು ಮೇಳ ಮೊದ್ಲಿಂದ ಹೇಗೆ ಕೇಳಿದ್ರೆ ಮೇಳ ಅಂತಲ್ಲ, ಅದು ಮನೆ ಇದ್ದ ಹಾಗೆ. ಅಲ್ಲಿ ದೊಡ್ಡ ಕಲಾವಿದ ಸಣ್ಣ ಕಲಾವಿದ ಎನ್ನುವಂತ ಪರಿಭೇದಗಳಿಲ್ಲ. ನನಗೆ ಬಂದಂತ ಅನುಭವ, ಬೇರೆ ಕಲಾವಿದರಿಗೆ ಬೇರೆ ಅನುಭವ ಬಂದಿರಬಹುದು ಆಗಿರ್ಬೋದು, ಅದು ನಂಗೆ ಸಂಬಂಧ ಇಲ್ಲ. ನಾನು ಯಾವಾಗಲೂ ನನ್ನದ್ ಮಾತ್ರ ಹೇಳ್ಕೊಳ್ಳೋದು ಬಿಟ್ರೆ ನಿಮ್ಮ ವಿಷಯ ನನಗೆ ಹೇಳಿಕೊಳ್ಳಿಕ್ಕೆ ಆಗ್ತದ, ಗೊತ್ತಿರೋದಿಲ್ಲ ನನಗೆ. ನನ್ನ ಮನಸ್ಸಿನ ಭಾವನೆ, ನನಗಾದ ಅನುಭವಗಳು ನಾವು ಹೇಳುವಂತದ್ದು. ಮನೆ ಹಾಗೆ ಎಲ್ರು ಒಂದು ಪ್ರಸಂಗದ ಬಗ್ಗೆ ಆಗಲಿ, ಯಾವ್ದು ಬಗ್ಗೆ, ಆಟದ ಬಗ್ಗೆ ಎಲ್ಲರೂ ಒಂದು ಕೂತು ಮಾತಾಡೋದು. ಮತ್ತೆ ಯಜಮಾನರು ಸಹ ನಮ್ಮನ್ನ ಕಲಾವಿದ್ರು ಅಂತೇಳಿ ತಿಳ್ಕೊಳ್ಳಿಲ್ಲ. ಅವರು ನಮ್ದೆಲ್ಲ ಮನೆಯವರೇ ಅಂತ. ಹಾಗೆ ಮನೆಯವರ ಹತ್ತಿರ ಕೂತ್ಕೊಂಡೇ ಯಜಮಾನ ಮತ್ತೆ ಕಲಾವಿದ ಹೇಳುವಂತ ಒಂದು ಇದು ಭಾವನೆ ಅಲ್ಲ. ನಮ್ಮ ನಮ್ದೇ ಒಂದು ಕುಟುಂಬ ಮರ ಇದೆ ಅಂತ ಹೇಳಿ ಹೀಗೆ ಕೂರ್ಸ್ಕೊಂಡು ಮಾತಾಡ್ತಿದ್ರು ಅವರು. ಹಾಗಾಗಿ ನಮ್ಗೆ ಆ ಸಂತೋಷ ಕೊಡ್ತಾ, ಅದರಿಂದ ನನಗೆ ಅಲ್ಲಿಂದ ಇಲ್ಲಿವರೆಗೂ ಪ್ರಮಾಣವನ್ನ ಬಿಡುವ ಮನಸ್ಸೇ ಬರ್ಲಿಲ್ಲ. ಆತರ ನೋಡ್ಕೊಂಡ್ರು. ಹೌದೌದು. ಮತ್ತೆ ಮನೆಯಲ್ಲಿರುವ ಅಣ್ಣ ತಮ್ಮಂದಿರು 4 ಜನ ಇದ್ರು ಮನೆಯಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ. ಬೇಡ ಗಂಡ ಹೆಂಡತಿ ಮಕ್ಕಳು ಬರುವುದಿಲ್ವ ಸಮಸ್ಯೆ, ಜಗಳ ಆಗುದಿಲ್ವಾ? ಮೇಳ ಅಂದ ಮೇಲೆ ಒಂದು ತಾಯಿ ಮಕ್ಕಳು ಇರುವುದಲ್ಲ, ಒಂದು 40 ತಾಯಿ ಮಕ್ಕಳು 40-50 ತಾಯಿ ಮಕ್ಕಳು ಇರ್ತಾರೆ ಅಲ್ಲ. ಆವಾಗ ಸಣ್ಣ ಪುಟ್ಟ ಮಾತು ಬರ್ತದೆ ಹೋಗ್ತದೆ, ಅದಕ್ಕೆಲ್ಲ ಅದ್ರಲ್ಲಿ ದೊಡ್ಡ ವಿಷಯ ಮಾಡ್ಕೊಂಡು ತಿರುಗಾಟ ಮಾಡೋದು ಕಷ್ಟ. ಅದನ್ನೆಲ್ಲ ಬಿಟ್ಬಿಡ್ಬೇಕು, ಅವತ್ತೇ ಬಿಟ್ಬಿಡುದು. ಹಾಗಿದ್ರೆ ಮಾತ್ರ ಅದು ಸಮಸ್ಯೆ ಅಂತ ಆಗ್ತದೆ. ಸಣ್ಣ ಪುಟ್ಟ ವಿಷಯ ಎಲ್ಲ ತಕೊಂಡು ಅದನ್ನೇ ದ್ವೇಷ ಬೆಳೆಸುವುದು ಮತ್ತೆ ಇದೆಲ್ಲ ಅದು ಪ್ರಯೋಜನಕಾರಿ ವಿಷಯ ಅಲ್ಲ. ಎಲ್ಲೂ ನಡೆಯುದಿಲ್ಲ, ಯಾವ ಮೇಳಕ್ಕವರು ಒಂದೇ. ಹಾಗಾಗಿ ನನಗದು ಅನುಕೂಲ ಆಯ್ತು. ನಮ್ಗೆ ಯಾವ ಸಮಸ್ಯೆಯು ಇವತ್ತಿನವರೆಗೆ ಬರ್ಲಿಲ್ಲ. ಯಜಮಾನ್ರು ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಅವ್ರಿಗೆ ಬೇಕು, ಅವ್ರು ನನಗ್ ಬೇಕು ಅಷ್ಟೇ ಅಷ್ಟೇ. ಹಾಗೆ ಮತ್ತೆ ಅವ್ರು ಯಾವಾಗಲೂ ಹೇಳೋ ಮಾತದೆ. ಈ ವರ್ಷ ಅಂತೂ ಮಾತುಕತೆ ಹೋದಾಗ ಹೇಳಿದ್ರು, ಮರೆಯ ನನಗೆ ಹೇಳಿದೆ, ನಾನನ್ನು ಅದ್ರ ಬಯಲಾಟಕ್ಕೆ ಹೋಗುದು ಮರ. ಬಯಲಾಟ ಅಂದ್ರೆ ಬೇರೆ ಅಂತಲ್ಲ, ನಿಮ್ಮ ಯಜಮಾನಕ್ಕೆ ಬಯಲಾಟ ಉಂಟಲ್ಲ. ಈಗ ಹಲಡೆ ಮೇಳ ಉಂಟು, ಸಿಗಂದ್ರ ಮೇಳ ಉಂಟು, ಯಾವ್ದಾರು ಹೊತ್ತೆ ಮರ ಇದೆ. ಎಂತ ಮಾತಾಡ್ತೇವೆ ಮರ ನೀನು, ಹಂಗೆಲ್ಲ ಮಾತಾಡ್ಬೇಡ ಅಲ್ಲ. ಹಾಕ್ಬೋದ ಹಂಗಲ್ಲ, ನಾನು ಯಜಮಾನಕ್ಕೆ ಇಲ್ಲಿವರೆಗೆ ಮಾಡುತ್ತು ಅಲ್ಲಿವರೆ ನೀನು ಪೆರಡೂರು ಮೇಳದಾಗೆ ಇರ್ತ ಕಡೀಕ ಬಿಡ, ಅದು ಮತ್ತೆ ನಿನ್ನ ಇಷ್ಟ ಎಂತದ್ದು ಬೇರೆ ಅದು.
ಇನ್ನೊಂದ್ 4 ಕಾಲ ನೀ ಮಾಡ್ತಿದ್ರಲ್ಲೇ ಅದೆಲ್ಲ ಮಾತಾಡ್ಬೇಡ ನೀನು ಅಂದ್ರು. ಅಷ್ಟು ಹೇಳಿ ಸಾಕತ್ತ, ಬೇರೆ ಅಂತ ಹೇಳಲ್ಲ ಕಣೆ, ಅಷ್ಟೇ ನಾವು ಡೌನ್ ಆಯ್ತಂತ. ಹೌದು ನಿಮಗೆ ಇಲ್ಲಿ ಸ್ವಲ್ಪ ಬೇಗ ಬಂದ್ರೆ ರಾತ್ರಿ ಸ್ವಲ್ಪ ಈಗ ಕೆಲಸ ಅಲ್ಲ ಸರ್, ಸ್ವಲ್ಪ ರೆಸ್ಟ್ ಸಿಗ್ತದೆ ಅಂತ ಬದಲಾವಣೆ ಇರ್ಲಿ ಅಂತ ನಿಮ್ಮ. ನಾ ಅಂದ್ರೆ ಎಂತ ಕೆಲಸ ಮಾಡೋದು ಕೇಳಿದ್ರೆ, ಈಗ ಒಂದು ನಮ್ಮ ಮೇಳದ ಆಟಗಳು ದೂರ ಆಟಗಳ ದಿವಸ ಮನೆ ಬಂದು ಹೋಗ್ಲಿಕ್ಕೆಲ್ಲ ಸಮಸ್ಯೆ. ಹೌದು ಮತ್ತೆ ಇಡೀ ರಾತ್ರಿ ಆಟ ಹೆಚ್ಚು. ಹೌದು ಅದು ನಿದ್ದೆ ಬಿಟ್ಕೊಂಡು ಬಂದು ಹೋಗುದೆಲ್ಲ ಕಷ್ಟ. ಹಾಗಾಗಿ ಈ ಲೆಕ್ಕದಲ್ಲಿ ಆಲೋಚನೆ ಮಾಡಿದೆ. ಮತ್ತೆ ಮನೆ ಕಡೆಯಲ್ಲಿ ಇರುವುದು ಈಗ ನನ್ನ ಹೆಂಡತಿ ಮಗ ಮಾತ್ರ, ಅವಳು ಓದ್ತಾ ಇದ್ದಾಳೆ. ಒಂದು ಬೇಗ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕಡೆ ಕೆಲಸ ಮಾಡ್ಲಿಕ್ಕೂ ಆಗ್ತದೆ. ಈಗೆಲ್ಲ ಆಲೋಚನೆ ಮಾಡಿ ಒಂದು ಕೇಳಿದ್ ನಾನು, ಅವ್ರು ಏನ್ ಮಾಡ್ರು ಒಪ್ಪಲಿಲ್ಲ, ಬೇಡ ಅದು ಇರ್ಲೇಬೇಕು ನೋಡುವಾಗ್ತೆ ಅಂತ. ಮತ್ತೆ ಅವ್ರು ನಮ್ಮ ಸಂಬಂಧ ಹೇಗಾಗಿದೆ ಕೇಳಿದ್ರೆ, ಯಜಮಾನ್ರು ಮಾತ್ರ ಅಲ್ಲ, ಯಜಮಾನ್ರ ಕುಟುಂಬದವರು ಸಹ ನನ್ನನ್ನು ತುಂಬಾ ಹಚ್ಚಿಕೊಂಡ್ರು. ಇವರ ಅಣ್ಣನ ಮಗನಾಗ್ಲಿ, ನನ್ನ ಮಗ ಆಗ್ಲಿ, ಕಡೆಗೆ ಅವ್ರ ಮಗ ಆಗ್ಲಿ, ಅವರ ಫ್ಯಾಮಿಲಿ ಎಲ್ಲರೂ, ಅವರ ಅಳಿಯಂದಿರು, ಭಾವ, ತುಂಬಾ ಜನ ಇದ್ರು. ನಾನಂದ್ರೆ ಬಹಳ ಪ್ರೀತಿ ಅವ್ರು ಎಲ್ರಿಗೂ, ಅವ್ರ ಕುಟುಂಬದವ್ರಿಗೆ. ನಮ್ಮ ರವಿ ಅಂತ ಹೇಳುದು ಅವ್ರು ಅಭಿಮಾನ, ತುಂಬಾ ಅಭಿಮಾನ. ತುಂಬಾ ವರ್ಷ ಅವರೊಟ್ಟಿಗೆ ಇರ್ಲಿಕ್ಕೂ ಏನೂ ಗೊತ್ತಿಲ್ಲ, ಮನೆಯವ್ರು ಕಂಡೆ ಆಗೋದೆ. ಹಾಗಾಗಿ ಆ ಬಾಂಧವ್ಯ ಕಳ್ಕೊಳ್ಳಿಕ್ಕೆ ಕಷ್ಟ. ನಾನು ದೇವಾಡಿಗೆ ಇರ್ಬೋದು, ಅವ್ರು ಶೆಟ್ಟಿ ಇರ್ಬೋದು, ಅದು ವಿಷಯ ಬೇರೆ. ಅದು ಮಾನವೀಯತೆ, ಮನುಷ್ಯತ್ವ, ಮನಸ್ಸುಗಳು ಒಂದಾಗೋದು, ಅದು ಬೇರೆ ಬೇರೆ. ಹಾಗಾಗಿ ಆ ಭಾವನೆಯಿಂದ ನಮ್ಗೆ ಅಲ್ಲಿ ಉಳಿಯುವಾಗ ಆಯ್ತು, ಬಿಡುವ ಮನಸ್ಸೇ ಬರ್ತಾ ಇಲ್ಲ. ಮತ್ತೆ ಈಗ ನಾನು ಬಿಡ್ತೆ ಅಂತ ಹೇಳಿದ ತಕ್ಷಣ ಪೇಲ್ಡ್ರು ಮಾಡದ ಅಭಿಮಾನಿಗಳಾಗ್ಲಿ, ಅಲ್ಲ ನನ್ನ ಅಭಿಮಾನಿಗಳಾಗ್ಲಿ, ಅವರೇ ಕೇಳ್ತಾರೆ, ಯಾಕೆ ಹಾಗೆ ಮಾಡ್ತೀರಿ ನೀವು, ಏನು ಪ್ರಶ್ನೆ ಹುಟ್ಕೊಳ್ತದೆ. ಆ ಪ್ರಶ್ನೆ ಮತ್ತೆ ಬರೋದು ಬೇಡ, ನೋಡುವ ಪದ್ಮನಾಭ ಎಷ್ಟು ವರ್ಷ ನಮ್ಗೆ ಅನುಗ್ರಹಿಸ್ತಾನೆ, ಅವಕಾಶ ಕೊಡ್ತಾನೆ, ಅಲ್ಲಿವರೆಗೆ ತಿರುಗಾಟ ಮಾಡುವಂತ ಮತ್ತೆ ಮನಸ್ಸು ಮಾಡಿ. ಕಲಾಭಿಮಾನಿಗಳು ಬಿಡುದಿಲ್ಲ ನಿಮ್ಮನ್ನ, ನಾವು ಕೂಡ ಹೇಳ್ತೇವೆ, ನಮ್ಮ ಆಸ್ತಿ ಕಲಾಭಿಮಾನಿಗಳು, ನೀವು ಅಲ್ಲೇ ಇರ್ಬೇಕು ಸರ್. ಯಾಕಂದ್ರೆ ಅದೊಂದು ಟೆಂಟ್ ಸೆಟ್ ಮತ್ತೆ ಜನಪ್ರಿಯ ಮತ್ತೆ ಎಲ್ಲ ಕಡೆ ಹೋಗುವಂತ ಸೆಟ್, ಅಲ್ಲಿಗೆ ನಿಮ್ಮ ಅಷ್ಟು ಅರ್ಹತೆ ಇರುವವರೇ ಬೇಕು. ಖಂಡಿತ ಮಾಡಿ ಇಷ್ಟು ವರ್ಷ ನೀವು ಅನುಭವ ಇದೆ, ನಿಮ್ಮನ್ನ ಬಿಟ್ರೆ ಮೇಳಕ್ಕೆ ಕಷ್ಟ, ಆದ್ರೆ ಬೇರೆ ಮೇಳಕ್ಕೆ ಹೋದ್ರೆ ಕಷ್ಟ ಅಲ್ಲ. ಯಾಕಂದ್ರೆ ಬೇರೆಯವರು ಬಂದ್ರು ಅದು ನನ್ನ ಬಿಟ್ರೆ ಮೇಳ ಕಷ್ಟ ಅಂತ ಅಲ್ಲ, ನಿಮ್ಮ ಪಾತ್ರ ಅದನ್ನ ಮಾಡ್ಲಿ ಅದು ಬೇರೆ. ಅದು ಹಾಗೆ ಅಂದ್ರೆ ಹೌದು, ಈಗ ಹಾಗೆ ಹೇಳಲಿಕ್ಕೆ ಹೋದ್ರೆ ಹಾಸ್ಯಗಾರ ದೊಡ್ಡ ಹಾಸ್ಯಗಾರ ಇಲ್ವಾ, ಅವ್ರಾಗ ನನಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವ್ರಿಗೆ ಈಗ ನಾನು ರಮೇಶ್ ಭಂಡಾರಿ ಅವರ ಹಾಸ್ಯ ನೋಡಿ ಪ್ರೇರಿತನಾಗಿ ಹಾಸ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ದು ಸತ್ಯ. ಆದ್ರೆ ರಮೇಶ್ ಭಂಡಾರಿ ಪೂರ್ತಿ ಕೋಪಜಂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರವ್ರೇ, ಅದು ಪ್ರಶ್ನೆನೇ ಇಲ್ಲ. ನನಗೊಂದೇ ಸಂತೋಷ ಏನು ಕೇಳಿದ್ರೆ, ಎಲ್ಲ ಕಲಾವಿದರು ಸಿಕ್ಕಿದ್ರು ಹಾಸ್ಯಗಾರರಲ್ಲಿ. ಕಿನ್ನಿಗಳು ಸಿಕ್ಕಿದ್ರು, ರಮೇಶ್ ಭಂಡಾರಿ ಸಿಕ್ಕಿದ್ರು, ಸೀತಾರಾಮ್ ಕುಮಾರ್ ಸಿಕ್ಕಿದ್ರು, ಅವ್ರು ಬಂದಿದ್ರು, ಜಯರಾಮ್ ಶೆಟ್ಟಿ ಅವರು ಸಿಕ್ಕಿದ್ರು, ಚಪ್ರಮಂಜಿಯವರು ಸಿಕ್ಕಿದ್ರು, ನನಗೆ ಎಲ್ಲ ದೊಡ್ಡ ಹಾಸ್ಯಗಾರ ಸಿಕ್ಕಿದ್ದಾರೆ. ಅದನ್ನ ಈ ಬೆಳವಣಿಗೆ ಕಾರಣ ಆಯ್ತು. ಭಾಗವತರಲ್ಲಿ ಯಾರೆಲ್ಲ ಸಿಕ್ಕಿದ್ರು ಸರ್? ಭಾಗವತರು ಪ್ರಥಮದಲ್ಲಿ ಸುರೇಶ್ ಶೆಟ್ರು, ದಾರೇಶ್ವರ್. ಆವಾಗ ಅದ್ರ ಮುಂಚೆ ಕಮಲೇಶ್ವರಿ ಮೇಳದಲ್ಲಿ MR ಹೆಗಡೆ ಅವರು ಅಂತ, ಮತ್ತೆ ಕೃಷ್ಣಯ್ಯ ಆಚಾರ್ಯರು ಬಿಸಲ್ಕಟ್ಟೆ, ಈ ಅಕ್ಷಯ ಆಚಾರ್ಯ ತಂದೆ ಅವರಿದ್ರು ಅವಾಗ. ಅವ್ರು ಚಂಡೆ ಮತ್ತೆ ಭಾಗವತಿಗೆಲ್ಲ ಮಾಡ್ತಾ ಇದ್ರು. MR ಹೆಗಡೆ ಅಂತೇಳಿ, ಮತ್ತೆ ಇವರು ಶಣಿಯವರು, ಇಲ್ಲಿ ನಮ್ಮ ಆರ್ಗೋಡ್ ಶಣಿಯವರು ಒಬ್ರು ಇದ್ದಿದ್ರು, ಅವರು ಸಿಕ್ಕಿದ್ರು. ಮತ್ತೆ ನಗರ ಅಣ್ಣಪ್ಪ ಶೆಟ್ಟಿ ಅವರು ಸಿಕ್ಕಿದ್ರು, ಸುಬ್ರಹ್ಮಣ್ಯ ಆಚಾರ್ಯ ತೀರೋದ್ರಲ್ಲ ಭಾಗವತರು, ಒಳ್ಳೆ ಭಾಗವತರು, ಅವರು ಸಹ ಕಮಲೇಶ್ವರಿ ಮೇಳ ಸಿಕ್ಕಿದ್ರು. ಹಾಗೆ ತುಂಬಾ ಜನ ಸಿಕ್ಕಿದ್ರು, ತುಂಬಾ ಸಿಕ್ಕಿದ್ರು. ಕನ್ನಡ ಮೇಳದಲ್ಲಿ ದೊಡ್ಡ ಕಲಾವಿದರಲ್ಲ. ಹೆಚ್ಚಿಗೆ ಸಿಕ್ಕಿದ್ದಲ್ಲ ಸುರೇಶ್ ಶೆಟ್ಟಿ, ದಾರೇಶ್ವರ್. ಅದ್ರ ನಂತರ ಈಗ ದಾರೇಶ್ವರ್ ಬಿಟ್ಟ ಮೇಲೆ ನಮ್ಮ ಜನಸಾಲೆ ಅವರು ಎಂಟ್ರಿ ಕೊಟ್ರು. ಅವರು ಒಂದ್ಮೇಲೆ ಶಂಕರ್ ಭಟ್ ಬ್ರಹ್ಮವರು, ಅವರು ನಾನು ಎಲ್ಲ ಪೇಲ್ಡ್ರು ಮೇಳ ಕೊಟ್ಟು ಒಟ್ಟಿಗೆ ಹೋದವರು. ಅವರ ಸಂಗೀತಗಾರರಾಗಿ ಬಂದಿದ್ರು, ನಾನು ಬಾಲಗೋಪಾಲ್ ಹೋದದ್ದು. ಮತ್ತೆ ಈಗ ಬಾಳಕಲ್ ಬಂದ್ರು. ಎಲ್ಲ ಈಗ ಅಲ್ಲಿಂದ ಇಲ್ಲಿವರೆಗೂ ಪೇಲ್ಡ್ರು ಮೇಳಕ್ಕೆ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಬರ್ತಾ ಇದ್ದಾರೆ, ಪ್ರಶ್ನೆ ಇಲ್ಲ. ಖಂಡಿತ. ತಾವು ಈಗ ಹಾಸ್ಯಕ್ಕೆ ತಾವು ಹೋಗ್ತೀರಿ, ಹೀಗೆ ಕೇಳುದು ಕಲಾಭಿಮಾನಿಗಳಾಗಿ ನಾವು ಕೇಳುದು, ನೀವು ಹಾಸ್ಯಕ್ಕೆ ಒಂದು ಹೊಸ ಹಾಸ್ಯ ಅಲ್ಲಿಗೆ ಹೋಗ್ತೀರಿ, ಹೋದಾಗ ನೀವು ಮೊದ್ಲೇ ಏನಾದ್ರು ಅವರು ನೀವು ಕಲಾವಿದರು ಸೇರಿ ಮಾತಾಡ್ಕೊಂಡು ಹೋಗ್ತೀರಿ ಅಲ್ಲ, ಹೀಗೆ ಹೋಗಿ ಹಾಸ್ಯ ಮಾಡ್ತೀರಿ, ಹೇಗೆ ಅದ್ರಾಗ ಯಾವ್ದಾದ್ರು ಪ್ರಸಂಗದ ಬಗ್ಗೆ? ಈಗ ಹೊಸ ಪ್ರಸಂಗದಲ್ಲಿ ಯಾವ ಪ್ರಸಂಗ ಕರ್ತರಿಗಾದ್ರೂ ಸ್ವಲ್ಪ ಹಾಸ್ಯ ಕೊಡೋದು ಕಷ್ಟ. ಹಾಸ್ಯ ಸನ್ನಿವೇಶ ಕೊಡೋದು ಬಹಳ ಕಷ್ಟ, ನೀವೇ ಮಾಡ್ಬೇಕಷ್ಟ. ಯಾಕಂದ್ರೆ ಈಗಿನ ಜಾಲತಾಣದಲ್ಲಿ ತುಂಬಾ ಕಾಮಿಡಿಗಳು ಬಂದು ಭಾರಿ ಕಷ್ಟ ಸರ್. ಹೌದು, ಈ ಅಂತ ಜಾಲತಾಣದಲ್ಲಿ ಯಕ್ಷಗಾನದಲ್ಲಿ ಹಾಸ್ಯ ಮಾಡಿ ಕಾಣಿಸ್ಕೊಳ್ಳೋದು ತುಂಬಾ ಕಷ್ಟ.
ನಾನೊಬ್ಬ ಹಾಸ್ಯಗಾರನಾಗಿ ಹೇಳುವಂತದ್ದಂತಲ್ಲ. ಯಾವ ಹಾಸ್ಯಗಾರ ಹತ್ರ ನೀವು ಕೇಳಿಬೇಕಾದ್ರೆ, ಬೇರೆ ವೇಷರ ಹತ್ರ ಕೇಳಿಬೇಕಾದ್ರೆ, ಈ ಯಕ್ಷಗಾನದಲ್ಲಿ ಈ ಉಳಿದ ಪಾತ್ರಕ್ಕೂ ಹಾಸ್ಯ ಪಾತ್ರಕ್ಕೂ ಬಹಳ ವಿಶೇಷತೆ ಉಂಟು, ವ್ಯತ್ಯಾಸ ಉಂಟು, ಕಷ್ಟ ಉಂಟು. ಬೇರೆ ಯಾವ ಪಾತ್ರ ಆದ್ರೂ ಒಂದು ಪದ್ಯದ ಅರ್ಥ ಹೇಳ್ಕೊಂಡು ಒಂದು ಇಂತಿಷ್ಟೇನ್ ಮಾಡ್ಕೊಂಡು ಬರ್ಬೋದು. ಹಾಸ್ಯ ಮಾಡ್ಲಿಕ್ಕೆ ಬಹಳ ಕಷ್ಟ. ಮತ್ತು ಈಗಿನ ಜಾಲತಾಣದಲ್ಲಿ ಹಾಸ್ಯ ಮಾಡ್ಲಿಕ್ಕೆ ವಿಷಯ ಸಿಗ್ತಾ ಇಲ್ಲ, ನಾವು ಮಾಡೋದು ಕಡಿಮೆ ಆಗ್ತದೆ, ಬೇರೆ ತುಂಬಾ ಬರ್ತಾ ಉಂಟು. ಮತ್ತಿಷ್ಟಾಗಿ ಯಕ್ಷಗಾನದಲ್ಲಿ ಕನ್ನಡವನ್ನೇ ಬಳಸಿ ನಾವು ಮಾತಾಡಬೇಕು, ಬೇರೆ ಭಾಷೆ ಬಳಸುವಾಗಿಲ್ಲ. ಬೇರೆ ಈ ನಿಮ್ಮ ಜಾಲತಾಣದಲ್ಲಾಗ್ಲಿ ಬೇರೆ ಯಾವುದೇ ಕಲೆಗಳಲ್ಲಾಗ್ಲಿ ಬೇರೆ ಬೇರೆ ಭಾಷೆಯನ್ನು ಬಳಸ್ತಾರೆ. ಹಿಂದಿ ಬಳಸ್ತಾರೆ, ಇಂಗ್ಲಿಷ್ ಬಳಸ್ತಾರೆ, ಮತ್ತೊಂದು ಬಳಸ್ತಾರೆ. ಯಕ್ಷಗಾನದಲ್ಲ. ಯಕ್ಷಗಾನದಲ್ಲಿ ಹಿಂದಿ ಬಳಸುದಿದ್ರು ಒಂದೆರಡು ಪಾತ್ರಕ್ಕೆ ಮಾತ್ರ, ಮುಸ್ಲಿಂ ಪಾತ್ರ ಇರ್ಬೋದು, ಇಂಥದ್ಕೆಲ್ಲ ಒಂದೆರಡು ಪಾತ್ರಕ್ಕೆಲ್ಲ ಬಳಸ್ತಾರೆ ಬಿಟ್ರೆ ಬೇರೆ ಯಾವ ಪಾತ್ರಕ್ಕೆ ಬಳಸುದಿಲ್ಲ. ಕನ್ನಡವನ್ನೇ ಬಳಸ್ಬೇಕು. ಕನ್ನಡದಲ್ಲಿ ಕನ್ನಡವನ್ನೇ ಬಳಸಿ ಹಾಸ್ಯ ಮಾಡುವುದು ಸುಲಭ ಅಲ್ಲ, ಬಹಳ ಕಷ್ಟ ಆಗ್ತದೆ. ಶುದ್ಧ ಕನ್ನಡದಲ್ಲಿ ಮತ್ತು ಕಷ್ಟ. ಮತ್ತು ಕಷ್ಟ.